ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ಇದೊಂದು ಹಿಟ್ಟಿದ್ರೆ ಸಾಕು, ಒಂದೇ ಹಿಟ್ಟಲ್ಲಿ 3 ಬಗೆಯ ತಿಂಡಿಗಳನ್ನು ಮಾಡಬಹುದು. ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯ ತಿಂಡಿ. ಇದರಲ್ಲೇ ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್, ವಿಟಮಿನ್ಸ್ ಎಲ್ಲನೂ ಸಿಗುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲು ಒಂದು ಪಾತ್ರೆಗೆ 2 ಬೌಲ್ ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿನ ಹಾಕ್ತಿದ್ದೆ. ಅದಾದಮೇಲೆ 1 ಬೌಲ್ ಕಡಲೆಕಾಳು ಹಾಗೂ 1 ಬೌಲ್ ಮಡಿಕೆ ಕಾಳು, ನಂತರ 1 ಬೌಲ್ ಹೆಸರು ಕಾಳು ಹಾಗೂ ಅರ್ಧ ಬೌಲ್ ರಾಜ್ಮಾ. ನೀವು ಇದಕ್ಕೆ ಬೇಕಾದರೆ ಅರ್ಧ ಬೌಲ್ ಶೇಂಗಾನು ಹಾಕಬಹುದು. ಈಗ ಒಂದು ಬಾರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಅಕ್ಕಿನ ಚೆನ್ನಾಗಿ 1-2-3 ಬಾರಿ ನೀರು ಹಾಕಿ ಚೆನ್ನಾಗಿ ನೋಡಿ ಈ ಥರ ಕಿವುಚಿ ತೊಳಬೇಕು. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಹೊಸಬ್ರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರುತ್ತೆ. ನೋಡಿ, ಈಗ ಅಕ್ಕಿ ಹಾಗೂ ಕಾಳುಗಳನ್ನು 3 ಬಾರಿ ಚೆನ್ನಾಗಿ ಕಿವುಚಿ ತೊಳೆದು ಅದರ ಮೇಲಿನ ನೀರನ್ನು ತೆಗೆದು ಮತ್ತೆ ಕಾಳು ಹಾಗೂ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಇದನ್ನು 3-4 ಗಂಟೆ ನೆನೆಯೋಕೆ ಬಿಡಬೇಕು, ಲಿಡ್ ಕ್ಲೋಸ್ ಮಾಡಿ. ಈಗ ಮತ್ತೊಂದು ಪಾತ್ರೆಗೆ ನಾವು ಮೊದಲು ಅಕ್ಕಿ ಅಳತೆಗೆ ತಗೊಂಡಿದ್ವಲ್ಲ ಅದೇ ಬೌಲಿಂದ 3/4 ಬೌಲ್ ಉದ್ದಿನ ಬೇಳೆ ಹಾಕಿ ಇದನ್ನು ಕೂಡ ನೀರು ಹಾಕಿ ಚೆನ್ನಾಗಿ ತೊಳೆದು ನೆನೆ ಇಡಬೇಕು. ಉದ್ದಿನ ಬೇಳೆ ಬೇಗ ನೆನೆಯುತ್ತೆ ಹಾಗೂ ಉದ್ದಿನ ಬೇಳೆನಷ್ಟೇ ತುಂಬ ನೈಸಾಗಿ ರುಬ್ಕೊಳ್ಬೇಕು. ಹಾಗಾಗಿ ನಾನಿಲ್ಲಿ ಸಪ್ರೇಟಾಗಿ ನೆನೆಸಿಟ್ಟಿದ್ದೀನಿ. ಬೇಳೆ ಮುಳುಗುವಷ್ಟು ನೀರು ಹಾಕಿ ಇದನ್ನು ಕೂಡ 3-4 ಗಂಟೆ ನೆನೆಯೋಕೆ ಬಿಡ್ತಿದ್ದೀನಿ. ನೋಡಿ, ಈಗ 4 ಗಂಟೆ ಬೇಳೆ ಹಾಗೂ ಕಾಳುಗಳು ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಳುಗಳು ಉಬ್ಬಿವೆ. ಈಗ ಇದನ್ನು ರುಬ್ಕೊಳ್ಬೇಕು. ಈ ಎಕ್ಸ್ಟ್ರಾ ಇರೋ ಮೇಲಿನ ನೀರನ್ನು ಚೆಲ್ಲಿ ಈಗ ಒಂದು ಮಿಕ್ಸಿ ಜಾರಿಗೆ ಮೊದಲು ನಾನಿಲ್ಲಿ ಉದ್ದಿನ ಬೇಳೆನ ಹಾಕಿ ತುಂಬ ನೈಸಾಗಿ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಿದ್ದೀನಿ. ನೋಡಿ, ಈ ಥರ ನೈಸಾಗಿರಬೇಕು ಉದ್ದಿನಬೇಳೆ ಹಿಟ್ಟು. ಈಗ ಇದನ್ನ ಒಂದು ಪಾತ್ರೆಗೆ ತೆಗಿತಿದ್ದೀನಿ. ಮತ್ತು ಅದೇ ಮಿಕ್ಸಿ ಜಾರಿಗೆ ಮೊದಲು 2 ಹಿಡಿಯಷ್ಟು ನೆನೆಸಿದ ಕಾಳನ್ನು ಹಾಕಿ 5-6 ಹಸಿಮೆಣಸಿನಕಾಯಿ, ಕಟ್ ಮಾಡಿದ ಸ್ವಲ್ಪ ಶುಂಠಿ ಹಾಗೂ 2 ಗಡ್ಡೆ ಕಟ್ ಮಾಡಿದ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ನೀರು ಹಾಕಿ ರುಬ್ತಿದ್ದೀನಿ. ಹಿಟ್ಟನ್ನು ಸ್ವಲ್ಪ ತರಿಯಾಗಿ ರುಬ್ಬಿ, ತುಂಬ ನೈಸಾಗೇನು ಬೇಡ. ಇದೇ ರೀತಿ ನೋಡಿ ಈಗ ಎಲ್ಲ ಕಾಳುಗಳನ್ನು ಸಹ ರುಬ್ಕೊಳ್ತಿದ್ದೀನಿ. ಹಿಟ್ಟು ರುಬ್ಬಾಗಿದೆ. ಈಗ ಈ ಥರ ನೋಡಿ ಕೈಲೇನೆ ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನೀಗ ಇದರಲ್ಲಿ ಮತ್ತೊಂದು ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಳ್ತಿದ್ದೀನಿ. ಇದೇ ಒಂದು ಹಿಟ್ಟಲ್ಲಿ ನಾನೀಗ 3 ಬಗೆಯ ತಿಂಡಿಗಳನ್ನು ಮಾಡೋ ತೋರಿಸ್ತಿದ್ದೀನಿ. ಹಾಗಾಗಿ ಮೊದಲು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಳ್ತಿದ್ದೀನಿ. ನಾನಿಲ್ಲಿ ಈ ಹಿಟ್ಟನ್ನು ಫರ್ಮೆಂಟ್ ಆಗೋಕ್ಕೆ ಬಿಡ್ತಿಲ್ಲ, ರುಬ್ಬಿದ ತಕ್ಷಣವೇ ಇನ್ಸ್ಟೆಂಟಾಗಿ ಮಾಡ್ತಿದ್ದೀನಿ. ನೋಡಿ, ಈಗ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು, 1/4 ಸ್ಪೂನ್ ಸೋಡಾ, ಸ್ವಲ್ಪ ನೀರು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ದೋಸೆ ಹಿಟ್ಟಿನ ಹದಕ್ಕಿರಬೇಕು. ಈಗ ದೋಸೆ ಹಂಚು ಕೂಡ ಕಾದಿದೆ. ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ನೋಡಿ ಈ ಥರ. ಈಗ ದೋಸೆ ಹಾಕ್ತಿದ್ದೀನಿ. ಈ ಥರ ಕಾಳುಗಳನ್ನು ಹಾಕಿ ಮಾಡಿ ತಿನ್ನೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೂ ಪ್ರೋಟೀನ್, ವಿಟಮಿನ್ ರಿಚ್ ಕೂಡ ಇರುತ್ತೆ. ಈ ಕಾಲದಲ್ಲಿ ಮಕ್ಕಳಿಗೆ ತರಕಾರಿ ಕಾಳುಗಳನ್ನು ತಿನ್ನಿಸೋದೇ ಒಂದು ದೊಡ್ಡ ತಲೆನೋವು. ಅದರಲ್ಲಿ ಈ ಥರ ವೆರೈಟಿಯಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೂ ಡಯೆಟ್ ಮಾಡೋರು ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ಇದು ಮಾಡ್ಕೊಂಡು ತಿನ್ನಬಹುದು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ತಂತಾನಾಗೆ ಬಂದಿದೆ, ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ. ಈಗ ಒಂದು ಬದಿ ಚೆನ್ನಾಗಿ ಬೆಂದಿದೆ, ಮೊಗಚು ಹಾಕ್ತಿದ್ದೀನಿ. 2 ಬದಿ ಚೆನ್ನಾಗಿ ಬೆಂದ ಮೇಲೆ ನೋಡಿ ತೆಗಿತಿದ್ದೀನಿ. ಈಗ ಪ್ರೋಟೀನ್ ರಿಚ್ ಆಗಿರೋ ದೋಸೆ ರೆಡಿಯಾಗಿದೆ. ಇದನ್ನು ಚಟ್ನಿಯೊಂದಿಗೆ, ಕಾಯಿ ಚಟ್ನಿಯೊಂದಿಗೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿ ಹಾಗೂ ತುಂಬ ತೆಳ್ಳಗಾಗಿ ದೋಸೆ ಬಂದಿದೆ. ಒಂದು ಸ್ವಲ್ಪನೂ ಬ್ರೇಕ್ ಆಗೋದಿಲ್ಲ ದೋಸೆ ಹಾಕಿದಾಗ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೂ ಕಾಳುಗಳನ್ನು ಹಾಕಿ ಮಾಡಿರೋದ್ರಿಂದ ಹಂಚಿಗೆ ಅಂಟ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ನೇ ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ನೆಕ್ಸ್ಟ್ ನಾನೀಗ ಇದೇ ಹಿಟ್ಟಿಂದ ಪಡ್ಡು ಮಾಡೋದು ತೋರಿಸ್ತಿದ್ದೀನಿ. ನಾನಿಲ್ಲಿ ಪಡ್ಡು ಹಂಚನ ಕಾಯೋಕ್ಕಿಟ್ಟಿದೆ, ಕಾದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಪಡ್ಡು ಹಾಕ್ತಿದ್ದೀನಿ. ನಾನು ಅದಕ್ಕೆ ಹೇಳಿರೋದು ಒಂದೇ ಹಿಟ್ಟಲ್ಲಿ 3 ಬಗೆಯ ರುಚಿಯಾದ ತಿಂಡಿಗಳನ್ನು ಮಾಡಬಹುದು. ಒಂದು ಮನೆಯಲ್ಲಿ 2 ಮಕ್ಕಳಿದ್ರೆ ಒಬ್ಬರು ಪಡ್ಡು ಕೇಳ್ತಾರೆ, ಇನ್ನೊಬ್ಬರು ದೋಸೆ ಕೇಳ್ತಾರೆ. ಇದೊಂದು ಹಿಟ್ಟಿದ್ರೆ ಸಾಕು,
ಇದರಲ್ಲೇ ದೋಸೆ ಹಾಗೂ ಪಡ್ಡು ಇನ್ನೊಂದು ತಿಂಡಿ ಕೂಡ ಮಾಡಬಹುದು. ಈ ವಿಡಿಯೋನ ಕೊನೆ ತನಕ ನೋಡಿ. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಬದಿ ಚೆನ್ನಾಗಿ ಬೇಯಲಿ. ನೋಡಿ, ಈಗ ಒಂದು ಬದಿ ಬೆಂದಾಗಿದೆ. ಪಡ್ಡನ್ನು ಮೊಗಚು ಹಾಕ್ತಿದ್ದೀನಿ. ಹೀಗೆ ಎರಡು ಕಡೆ ಪಡ್ಡು ಚೆನ್ನಾಗಿ ಬೇಯಲಿ. ಮತ್ತೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ, ಈಗ ಬೆಂದಾಗಿದೆ. ಪಡ್ಡನ್ನು ತೆಗಿತಿದ್ದೀನಿ. ಕಾಳು ಪಡ್ಡು ಕೂಡ ರೆಡಿ ಆಯಿತು. ನೋಡಿ, ಒಂದು ಮುರಿದು ತೋರಿಸ್ತಿದ್ದೀನಿ. ಒಳಗೆ ಎಷ್ಟು ಗೂಡಾಗಿ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಪಡ್ಡು ರೆಡಿಯಾಗಿದೆ. ಇದನ್ನು ಕೂಡ ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಜೊತೆ ಅಥವಾ ಮೊಸರಿನ ಜೊತೆನೂ ತಿನ್ನಬಹುದು. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗಾದರೆ ಮಸಾಲೆ ಹಾಕಿರೋದ್ರಿಂದ ಚಟ್ನಿನೇ ಬೇಡ, ಹಾಗೆ ತಿನ್ನೋಕೆ ಕೊಡಬಹುದು. ನೆಕ್ಸ್ಟ್ ಈಗ ಇದೇ ಹಿಟ್ಟಿನ ಈ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಟೀ ಜೊತೆ ತಿನ್ನೋಕ್ಕೆ ಬೋಂಡ ಮಾಡೋದನ್ನ ತೋರಿಸ್ತಿದ್ದೀನಿ. ಒಂದು ಬೌಲಿಗೆ ಗಟ್ಟಿ ಹಿಟ್ಟನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಸೋಡಾ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಮೊದಲೇ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ, ಕಾದಿದೆ. ಈಗ ಸ್ವಲ್ಪ ಹಿಟ್ಟನ್ನೇ ತೆಗೆದು ನೋಡಿ, ಈ ಥರ ಬೋಂಡ ಥರ ಬಿಡಬೇಕು. ನಿಮಗೆ ಬೇಕಂದರೆ ದೊಡ್ಡದಾಗಿಯೂ ಬಿಡಬಹುದು. ನಾನಿಲ್ಲಿ ಚಿಕ್ಕದಾಗಿ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಗಾಗಿ ಸಣ್ಣದಾಗಿ ನೋಡಿ ಈ ಥರ ಬೋಂಡ ಬಿಡ್ತಿದ್ದೀನಿ. ಈಗ ಒಂದು ಬದಿ ಬೆಂದ ಮೇಲೆ ಈ ಥರ ಮೊಗಚು ಹಾಕಿ ಈಗ ಎರಡೂ ಬದಿ ಚೆನ್ನಾಗಿ ಬೋಂಡ ಬೆಂದಿದೆ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆದರೆ ಸಾಕು. ಈಗ ಬೋಂಡ ಕೂಡ ರೆಡಿಯಾಗಿದೆ, ತೆಗಿತಿದ್ದೀನಿ. ಈ ಹಿಟ್ಟೊಂದು ರೆಡಿ ಮಾಡಿಕೊಂಡ್ರೆ ಸಾಕು, ಫರ್ಮೆಂಟ್ ಮಾಡೋ ಅವಶ್ಯ ಇಲ್ಲ. ದಿಢೀರನೆ ಈ ಥರ ವೆರೈಟಿಯಾಗಿ ತಿಂಡಿನ ಮಾಡ್ಕೊಳ್ಬಹುದು. ಹಾಗಾದರೆ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.